ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗಲ್ಲಿ ನಾನು 7 ವರ್ಷದ ಮಕ್ಕಳಿಗೆ ಹೇಗೆ ಅಂಬ್ರೆಲಾ ಗೌನ್ನ ಕಟ್ ಮಾಡಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ. 2 ಮೀಟ್ರ್ ಆಗೋಷ್ಟು ನಾನು ದೊಡ್ಡ ಪನ್ನದಲ್ಲಿ ಲೈನಿಂಗ್ ತೊಗೊಂಡಿದ್ದೀನಿ. ಪಾಲಿಸ್ಟರ್ ಇದು. ನೀವು ಬೇಕಾದರೆ ಕಾಟನ್ ಬೇಕಾದರೂ ಯೂಸ್ ಮಾಡ್ಬೋದು. ಗೌನ್ಸ್ಗೆಲ್ಲ ಪಾಲಿಸ್ಟರ್ ಲೈನಿಂಗೇ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ದೊಡ್ಡ ಪನ್ನದಲ್ಲಿ 2 ಮೀಟ್ರ್ ತೊಗೊಂಡಿದ್ದೀನಿ. ಇದು ಅಷ್ಟೇ, ಇದು ಸ್ಯಾರಿ. ಇದು 2 ಮೀಟ್ರ್ ಇದೆ ನೋಡಿ. ಫಸ್ಟು ನೀವು ಹೀಗೆ ನೋಡಿ, ಈ ಎಡ್ಜಿಂದ ಈ ಎಡ್ಜಿಗೆ ಫೋಲ್ಡ್ ಮಾಡ್ಕೋಬೇಕು ನೋಡಿ. ಈಗ 2 ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಈಗ 4 ಫೋಲ್ಡಿಂಗ್ ಮಾಡ್ಕೊತೀನಿ ನೋಡಿ. ಮಾಡ್ಕೊಂಡ್ಮೇಲೆ ಫಸ್ಟು ನಮಗೆ ಈ ಉದ್ದ ಬಂದು 13 ಆದರೆ ಸಾಕು ನೋಡಿ. 13 ಬಂದು ಇಲ್ಲಿಗೆ ಬರುತ್ತೆ. ನಾನು ಫಸ್ಟು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊತೀನಿ. ಆಯಿತಾ? ಇವಾಗ ಈ ಲೈನ್ ಹಾಕ್ಕೊಂಡಿದ್ದೀನಲ್ಲ, ಇಲ್ಲಿ ಕಟ್ ಮಾಡ್ಕೊತೀನಿ. ನಮಗೆ ಇವಾಗ ಇಷ್ಟೇ. ಫಸ್ಟು ಮೇನ್ ಪಾರ್ಟ್ ರೆಡಿ ಮಾಡೋದ್ರಿಂದ ಮೇಲ್ಗಡೆ ಟಾಪು, ಅದಕ್ಕೋಸ್ಕರ ಇಷ್ಟೇ ಸಾಕು ಉದ್ದ. ಇಲ್ಲಿ ನೋಡಿ, ನಾನು ನೆಕ್ ಅಗಲ ಬಂದು 2 ಇಟ್ಕೊತೀನಿ. 2 ಇಲ್ಲ 2 ಡೀಪ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ, ಬ್ರಾಡ್ ಆಗಬೇಕು ಅಂದರೆ 2.5. ನಾನು ಇವಾಗ 2.25 ನೆಕ್ ಅಗಲ ತೊಗೊಂಡಿದ್ದೀನಿ ನೋಡಿ. ಗೊತ್ತಾಗ್ತಿದೆ ಅಂದ್ಕೊತೀನಿ. 2.25 ಭುಜ ಬಂದು 3 ತೊಗೊತೀನಿ. ಯಾಕಂದರೆ ನೆಕ್ ಪಾರ್ಟಿ ಎಲ್ಲ ಬರುತ್ತಲ್ಲ, ಆಗ ಅರ್ಧ ಇಂಚ್ ಹೋಗುತ್ತೆ. ಹಾಗಾಗಿ 1.5 ರೆಡಿ ಸಿಗುತ್ತೆ ನಮಗೆ. ಹಾಗಾಗಿ 2.5 ಇಟ್ಕೊಂಡಿದ್ದೀನಿ. ಭುಜ ಬಂದು ನಾನು 4 ತೊಗೊತಿದ್ದೀನಿ ನೋಡಿ. ಫಸ್ಟು ನೆಕ್ ಆಗಲ್ಲ, ಆಮೇಲೆ ಭುಜ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಆ ಲೈನಲ್ಲೇ ನೋಡಿ 4 ನೋಡಿ. 4 ಇಲ್ಲಿ ಬರುತ್ತೆ. 4ಕ್ಕೆ ಬಾಕ್ಸ್ ನೋಡಿ. ಓಕೆನಾ? ನೋಡಿ, ಈ ರೀತಿ ಮಾಡ್ಕೋಬೇಕು. ಇಲ್ಲಿ ಶೇಪು. ಓಕೆನಾ? ನಮಗೆ ಚಿಕ್ಕ ಮಗು ಆಗಿರೋದ್ರಿಂದ 9 ಆದರೆ ಸಾಕು. ನೀವು ಬೇಕಾದರೆ ಎಕ್ಸ್ಟ್ರಾನು ಇಟ್ಕೊಬೋದು. ನಾನು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಯಾಕಂದರೆ ಅಕಸ್ಮಾತ್ ಕೆಲವು ಮಕ್ಕಳು ಸಣ್ಣ ಇರ್ತಾರೆ, ಕೆಲವು ಮಕ್ಕಳು ದಪ್ಪ ಇರ್ತಾರೆ. ಅವರಿಗೆ ಬೇಕಾದರೆ ನಾವು ಎಕ್ಸ್ಟ್ರಾ ಸ್ಟಿಚಸ್ ಹಾಕೋಬೋದು. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಿ ನೋಡಿ. 10. ಆಮೇಲೆ ಬೇಕಾದರೆ ನಾವು ಎಕ್ಸ್ಟ್ರಾ ಟ್ರಿಮ್ ಮಾಡ್ಕೋಬೋದು. ಓಕೆನಾ? ಇವಾಗ ಇಷ್ಟ ಆಯಿತಾ? ಇಲ್ಲಿ ನೋಡಿ, ಈಗ ಈ ಬಾಕ್ಸ್ ಮಾಡ್ಕೊಂಡಿದ್ದೀನಲ್ಲ, ಈ ಬಾಕ್ಸಲ್ಲಿ ಕಟ್ ಮಾಡ್ಕೋಬೇಕು. ಫಸ್ಟ್ ಈ ಶೇಪ್ ಸಮೇತನೇ ಕಟ್ ಮಾಡಬೇಕು. ಓಕೆನಾ? ಮೇನ್ ಪೀಸ್ ರೆಡಿ ಆಯಿತು. ಈಗ ನೆಕ್ಸ್ಟು ನಾವು ಲೈನಿಂಗ್ ಪೀಸಲ್ಲಿ ರೆಡಿ ಮಾಡ್ಕೋಬೇಕು. ಲೈನಿಂಗ್ ಪೀಸಲ್ಲಿ ಅಷ್ಟೇ ನಾನು 4 ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಗೊತ್ತಾಗ್ತಿದೆ ಅಂದ್ಕೊತೀನಿ ನೋಡಿ. ಈಗ ಕಟ್ ಮಾಡ್ಕೊಂಡಿರ್ತೀವಲ್ಲ ಮೇನ್ ಪೀಸು, ಈಗ ಇಟ್ಕೊಂಡು ಇವಾಗ ಲೈನಿಂಗ್ ಪೀಸ್ನ ಕಟ್ ಮಾಡ್ಕೋಬೇಕು. ನೋಡಿ, ಈಗ ರೆಡಿ ಆಯಿತು. ಈಗ ನೆಕ್ಸ್ಟು ನಾವು ಈ ಸೆಂಟ್ರು ಓಪನ್ ಮಾಡ್ಕೋಬೇಕು. ಮೇನ್ ಪೀಸಲ್ಲೂ ಅಷ್ಟೇ
ನಿಮಗೆ ಇವಾಗ ಈಗ 2 ಪೀಸ್ ಇದೆಯಲ್ಲ, 1 ಪೀಸ್ನ ತೊಗೊಂಬಿಡಿ. ಇಲ್ಲಿ ನೋಡಿ, ನಾನು ಲೈನಿಂಗಲ್ಲೇ ನೀವು ಡಿಸೈನ್ ಮಾಡ್ಕೋಬೇಕು. ಬೇಕಾದರೆ ನೀವು ಕ್ಯಾನ್ವಾಸ್ ಬೇಕಾದರೂ ಹಾಕ್ಕೋಬೋದು. ನಾನು ಇದು ರೌಂಡ್ ಇಡ್ತಾ ಇದ್ದೀನಿ, ಸಿಂಪಲ್, ಏನು ಡಿಸೈನ್ ಇಡ್ತಿಲ್ಲ. ಹಾಗಾಗಿ ನೋಡಿ, ನೆಕ್ ಅಗಲ ಬಂದು ನಾನು 2 ಇಟ್ಕೊತಿದ್ದೀನಿ. ಅರ್ಧ ಇಂಚ್, 1/4 ಇಂಚ್ ಇಟ್ಕೊಂಡಿದ್ದೀನಲ್ಲ ಎಕ್ಸ್ಟ್ರಾ ನಾನು, ಅದು ಬಂದು ಈ ನೋಟ್ ಮಾಡ್ತೀವಲ್ಲ ಅಲ್ಲಿ ಹೋಗುತ್ತೆ. ಹಾಗಾಗಿ ನೋಡಿ, ಇಲ್ಲಿ 2 ಇಟ್ಕೊಂಡಿದ್ದೀನಿ, ಗೊತ್ತಾ, ಕಾಣಿಸ್ತಿದೆಯಾ? ಹಾಂ. ಉದ್ದ ಬಂದು, ನೆಕ್ ಉದ್ದ ಬಂದು ನಾನು 4.25 ಇಟ್ಕೊತೀನಿ. ಮಾರ್ಕ್ ಕಾಣಿಸ್ತಿದೆಯಾ ನೋಡಿ, ಬಾಕ್ಸ್ ಮಾಡ್ಕೊಳ್ಳಿ. ಓಕೆನಾ? ನಾನು ಇದಕ್ಕೆ ರೌಂಡ್ ಶೇಪ್ ಇಡ್ತಾಯಿದ್ದೀನಿ. ಓಕೆನಾ? ನೋಡಿ, ರೌಂಡ್ ಶೇಪ್ ಬಂತು. ಬ್ಯಾಕ್ ಸೈಡ್ ಬಂದು ನಾನು ಇದು ಸೇಮೇ ನೀವು ಬ್ಯಾಕ್ ಬೇಕಾದರೆ ಸ್ವಲ್ಪ ಉದ್ದನೂ ಇಟ್ಕೋಬೋದು. ಇವಾಗ ನಾನು 4.25 ಇಟ್ಕೊಂಡಿದ್ದೀನಲ್ವ, ನೀವು ಬೇಕಾದರೆ 5 ಕೂಡ ಇಟ್ಕೋಬೋದು, 4.25 ಇಟ್ಕೋಬೋದು. 4.25 ಸಾಕಾಗುತ್ತೆ, ಹಾಗಾಗಿ ನಾನು 4.25 ಇಟ್ಕೊತಿದ್ದೀನಿ. ಇದು ಬಾಕ್ಸ್ ಇಟ್ಕೊಂಡು ಇರೋದ್ರಿಂದ ನಾನೇನು ಇದು ಮಾಡ್ತಿಲ್ಲ. ನೀವು ಏನೇ ಡಿಸೈನ್ ಮಾಡೋದಿದ್ರು ಈ ಬಾಕ್ಸ್ ಹಾಕ್ಕೊಂಡಿರ್ತೀವಲ್ಲ, ಈ ಬಾಕ್ಸಲ್ಲೇ ನೀವು ಮಾಡ್ಕೋಬೇಕು. ಹಾಗಿದ್ರೇ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ರೆಡಿ ಆಯಿತು. ಈಗ ನೀವು ಬೇಕಾದರೆ ಇಲ್ಲಿ ಎಕ್ಸ್ಟ್ರಾನು ತೊಗೋಬೋದು. ರೆಡಿ ಆಯಿತಾ? ಈಗ ಮೇನ್ ಪೀಸ್ ನಾವು ಕಟ್ ಮಾಡ್ಕೊಂಡಿದ್ದೀವಲ್ಲ, ಇದು ಸೆಂಟ್ರ್ ಓಪನ್ ಪೀಸಲ್ಲೂ ಸೆಂಟ್ರ್ ಓಪನ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟಿಚಿಂಗ್ ಮಾಡ್ತೀನಿ ನೋಡಿ. ಫಸ್ಟ್ ಇದನ್ನು ಮೇಲಿಟ್ಕೋಬೇಕು, ಲೈನಿಂಗ್ ಪೀಸ್ನ ನೋಡಿ ಹೀಗೆ. ನೋಡಿ, ನೀಟಾಗಿ ಈ ರೀತಿ ಹಾಕ್ಸ್ಕೋಬೇಕು. ನೋಡಿ, ಇಲ್ಲೊಂದು ಪಿನ್ ಹಾಕ್ಕೊತೀನಿ ನಾನು, ಯಾಕಂದರೆ ಜಾರಬಾರ್ದು ಅಂದ್ಬಿಟ್ಟು. ನೀವು ಬೇಕಾದರೆ ಗುಂಡು ಪಿನ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ನೋಡಿ, ಈಗ ನಾನು 3 ಪಿನ್ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ ಸುತ್ತಲೂ ಫಸ್ಟು ಸ್ಟಿಚ್ ಹಾಕ್ಕೊಂಬರ್ತೀನಿ. ನೋಡಿ, ಕಾಣಿಸ್ತಿದೆ ಅಂದ್ಕೊತೀನಿ ಸ್ಟಿಚ್ಚು. ಈಗ ಈ ಮೇನ್ ಪೀಸ್ನ ಕಟ್ ಮಾಡ್ಕೋಬೇಕು. ಈಗ ನೋಡಿ, ಇಲ್ಲಿ ಮ್ಯಾಚ್ ಹೊಡ್ಕೋಬೇಕು. ಈ ಶೇಪ್ ಇದೆಯಲ್ಲ ಅಲ್ಲಿ ನೋಡಿ. ನೋಡಿ, ಸ್ಟಿಚ್ ಕಟ್ಟಾಗಿಲ್ಲ. ನಾನೇನು ಸ್ಟಿಚ್ ಹಾಕಿದ್ದೀನೋ ಅದು ಕಟ್ಟಾಗಿಲ್ಲ, ಅದ್ರ ತುದಿವರೆಗೂ ಕಟ್ಟಾಗಿದೆ. ಈ ರೀತಿಯೇ ಕಟ್ ಮಾಡ್ಕೋಬೇಕು. ಗೊತ್ತಾಯ್ತು ಅಂದ್ಕೊತೀನಿ. ಈ ಕಡೆ 1-2 ಸ್ಟಿಚ್ ನ್ಯಾಚು, ಈ ಕಡೆ 1-2 ನ್ಯಾಚು. ಗೊತ್ತಾಯ್ತು ಅಂದ್ಕೊತೀನಿ. ಈಗ ಈ ಪಿನ್ನಗಳನ್ನ ಬಿಚ್ಕೊಬಿಡ್ಬೇಕು ಫಸ್ಟ್. ಈಗ ಪಿನ್ನಗಳು ಬಿಚ್ಕೊಂಡಿದ್ದಾಯ್ತು ನೋಡಿ. ಈಗ ಹಿಂಗೆ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ನೋಡಿ,
ಇಲ್ಲಿಗೆ ಸ್ಟಿಚ್ ಮಾಡ್ಕೊತ ಬರಬೇಕು. ಈ ಎಡ್ಜಿಗೆ ಈ ಎಡ್ಜಿಗೆ ಕಿನ್ನರಿ ಹಾಕ್ಕೊಂಡು ಬರಬೇಕು. ನೋಡಿ ಕಿನ್ನರಿ ಹಾಕೊಂಡು ಬಂದಿದ್ದೀನಿ, ಕಾಣಿಸ್ತಿದೆ ಅಂದ್ಕೊತೀನಿ. ಈಗ ನೋಡಿ ಕಿನ್ನರಿ ಎಲ್ಲ ಹಾಕೊಂಡ್ಬಂದಮೇಲೆ ಲೈನಿಂಗು ಮತ್ತು ಬಾಡಿ ಪೀಸ್ನ ಅಟ್ಯಾಚ್ ಮಾಡಬೇಕು. ಓಕೆನಾ? ಈಗ ಅಟ್ಯಾಚ್ ಹೀಗೆ ನೀಟಾಗಿ ಹಿಂಗೆ ನೈಸ್ ಮಾಡಿಕೊಂಡು ಫುಲ್ ಸಮ ಇಟ್ಕೊಂಡೆ ನೀವು ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲಾಂದರೆ ಇಲ್ಲಿ ರಿಂಕಲ್ಸ್ ಬಂದುಬಿಡುತ್ತೆ. ಒಂದು ಕೈಲಿ ಹಿಂಗೆ ಮಾಡಿಕೊಂಡೆ ನೀವು ಸ್ಟಿಚ್ ಹಾಕ್ಕೋಬೇಕು. ನೋಡಿ ಈಗ ಲೈನಿಂಗು ಮತ್ತು ಮೇನ್ ಪೀಸ್ನ ಅಟ್ಯಾಚ್ ಮಾಡ್ಕೊಂಡು ಬಂದಿದ್ದಾಯಿತು. ನೋಡಿ ಎಲ್ಲಿ ಎಕ್ಸ್ಟ್ರಾ ಬಟ್ಟೆ ಮಿಕ್ಕಿದೆ ಇದನ್ನು ಕಟ್ ಮಾಡ್ಕೋಬೇಕು. ನೋಡಿ ರೆಡಿ ಆಯಿತು ಫ್ರಂಟು. ಈಗ ಬ್ಯಾಕ್ ರೆಡಿ ಮಾಡೋಣ. ಇದು ಸೇಮೇನೆ. ಫಸ್ಟು ಮೇನ್ ಪೀಸ್ನ ಈಗ ಇಟ್ಕೊಂಡು ಇದ್ರ ಮೇಲೇ ಲೈನಿಂಗ್ ಪೀಸ್ನ ಹಾಕ್ಕೋಬೇಕು. ಈಗ ನೀಟಾಗಿ ಹಾಸ್ಕೊಂಡು ಪಿನ್ ಸೇಮ್ ಈಗ ನೋಡಿ ಪಿನ್ ಹಾಕೊಂಬಂದಿದ್ದೀನಿ. ಪಿನ್ನನ್ನು ಯಾವತ್ತಿದ್ರೂ ಸ್ವಲ್ಪ ಕೆಳಗಡೆನೇ ಹಾಕ್ಕೋಬೇಕು. ಏಕೆಂದರೆ ಇಲ್ಲೇ ಹಾಕೊಂತು ಅಂದರೆ ನೀಡ್ಲು ಬಿದ್ದಾಗ ನೀಡ್ಲು ಮುರಿದೋಗೋ ಅಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಗ್ಯಾಪ್ ಕೊಟ್ಟೆ ಹಾಕ್ಕೋಬೇಕು. ಓಕೆನಾ? ಈಗ ಇಲ್ಲಿ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ. ಈಗ ನೋಡಿ ಈಗ ಈ ಎಕ್ಸ್ಟ್ರಾನ ಕಟ್ ಮಾಡ್ಕೋಬೇಕು. ಈಗ ಎರಡು ನಾಚ್ ಹೊಡ್ಕೋಬೇಕು. ನೋಡಿ ಈ ಎಡ್ಜಿಗೊಂದು, ಈ ಎಡ್ಜಿಗೊಂದು. ನೋಡಿ
ಅನಿಸ್ತಿದೆಯಾ? ನ್ಯಾಚ್ ಹೊಡ್ಕೊಂಡ್ಮೇಲೆ ನೋಡಿ ಈ ಥರ ಟರ್ನ್ ಮಾಡ್ಕೋಬೇಕು. ಹೀಗೆ ಕಿನ್ನರಿ ಹಾಕೊಳ್ತಾ ಬರಬೇಕು. ನೋಡಿ ಕಿನ್ನರಿ ಹಾಕೊಂಡ್ಬಂದಿದ್ದಾಯಿತು. ನಿಮಗೆ ಬಾಕ್ಸ್ ಬೇಕು ಅಂದರೆ ಬಾಕ್ಸ್ ನೀಟಾಗಿ ಬಂದಿದೆ ನೋಡಿ. ಈಗ ಮೇನ್ ಪೀಸು ಮತ್ತು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಂಬರ್ತೀನಿ. ಇದೇನು ವಿಡಿಯೋ ಮಾಡಲ್ಲ ನೋಡಿ. ಈಗ ಲೈನಿಂಗ್ ಮತ್ತು ಬಾಡಿ ಪೀಸ್ನ ಅಟ್ಯಾಚ್ ಮಾಡ್ಕೊಂಬಂದಿದ್ದೀನಿ. ಈಗ ಫ್ರಂಟು ಬ್ಯಾಕ್ನ ಅಟ್ಯಾಚ್ ಮಾಡ್ಕೊಂಬರ್ತೀನಿ. ನೋಡಿ ಹೀಗೆ ಎರಡು ಉಲ್ಟನ ಇಟ್ಕೊಂಡು ನೋಡಿ ಇಲ್ಲಿ ಒಂದು ಟೆನ್ಷನ್ ಮಾರ್ಜಿನ್ ಇಲ್ಲಿಗೆ ಹಾಕೋಬೇಕು ನೋಡಿ. ಇಲ್ಲಿ ಈ ಮಾರ್ಕಿಗೆ ಇದನ್ನು ಇನ್ನೋಟ್ ಕೂಡ ಮಾಡ್ಬೋದು, ಆದರೆ ಇದು ತೆಳ್ಳು ಇರೋದ್ರಿಂದ ಮೇನ್ ಪೀಸು ಇನ್ನೋಟ್ ಮಾಡಿದ್ರೆ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಡೈರೆಕ್ಟ್ ಹೀಗೇ ಅಟ್ಯಾಚ್ ಮಾಡ್ತಾಯಿದ್ದೀನಿ ನೋಡಿ. ಈ ಮಾರ್ಕಿಗೆ ಅಟ್ಯಾಚ್ ಮಾಡ್ಕೊಂಬರ್ತೀನಿ. ನೋಡಿ ಫ್ರಂಟು ಬ್ಯಾಕು ನಾನು ಅಟ್ಯಾಚ್ ಮಾಡ್ಕೊಂಬಂದಿದ್ದೀನಿ ಎರಡು ಸೈಡೂ. ಫ್ರಂಟು ಬ್ಯಾಕ್ ಅಟ್ಯಾಚ್ ಮಾಡಿದ್ಮೇಲೆ ಏನು ಮಾಡಬೇಕು ಗೊತ್ತಾ, ಇಲ್ಲಿ ನೋಡಿ ಈ ಫ್ರಂಟು ಬ್ಯಾಕ್ ಅಟ್ಯಾಚಿಂಗ್ ಇದೆಯಲ್ಲ, ಹೀಗೆ ಸೆಂಟ್ರು ಮಾಡಿಕೊಂಡು ನೀಟಾಗಿ ಇದು ಮಾಡ್ಕೊಳ್ಳಿ ನೋಡಿ. ನೋಡಿ ಹೀಗೆ ಇಟ್ಕೊಂಡು ಇಲ್ಲೊಂದು ಪಿನ್ ಹಾಕ್ಕೊಳ್ಳಿ. ಮತ್ತು ಇಲ್ಲೊಂದು ಪಿನ್ ಹಾಕ್ಕೊಳ್ಳಿ. ಸಮ ಇರಬೇಕಿದು, ಕಾಣಿಸ್ತಿದ್ಯಾ? ಇದು ಸಮ ಇರಬೇಕು, ಹಾಗಾಗಿ ಸಮ ನೋಡಿಕೊಂಡು ಹಾಕ್ಕೊಳ್ಳಿ. ಹೀಗೆ 4 ಒಟ್ಟಿಗೆ ಕಟ್ ಮಾಡ್ಕೋಬೇಕು ಬಿಫೋರ್ ಸ್ಲೀವ್ಸ್ ಕಟ್ಟಿಂಗು. ಇಲ್ಲಿ ನೋಡಿ ಈಗ ಒಂದು ಹೆಚ್ಚು ಒಂದು ಕಡಿಮೆ ಬರ್ತಿದೆ ಅಲ್ವಾ ನೋಡಿ. ಇದು 4 ಅಲ್ವ ತೊಗೊಂಡಿದ್ದು ನಾವು. ಈ ಫ್ರಂಟು ಬ್ಯಾಕ್ ಅಟ್ಯಾಚಿಂದ ನೋಡ್ಕೊಳ್ಳಿ, ಇಲ್ಲಿಗೆ ಬರುತ್ತೆ 4. ಓಕೆನಾ? ಇದು ಸಮ ಇರಬೇಕು. ಈಗ ನೋಡಿ ಇದು ಸ್ಟ್ರೈಟ್ಗೆ ನೋಡಿ
ಈಗ ನೋಡಿ ಎಲ್ಲ ಒಂದೇ ಲೆವೆಲ್ಗೆ ಇದೆ. ಓಕೆನಾ, ಈಗ ಕರೆಕ್ಟ್ ಆಯಿತು. ಈಗ ಸ್ಲೀವ್ಸ್ನ ಕಟ್ ಮಾಡ್ಕೋಬೇಕು. ಈಗ ನೋಡಿ ನಾನು ಆಲ್ರೆಡಿ ಸ್ಲೀವ್ಸ್ನ ಅಂಬ್ರೆಲಾ ಸ್ಲೀವ್ಸ್ನ ಕಟ್ ಮಾಡ್ಕೊಂಬಂದಿದ್ದೀನಿ. ಫಸ್ಟು ಇಲ್ಲಿ ನೋಡಿ ಎರಡನ್ನೂ ಹೀಗೆ ಫೋಲ್ಡ್ ಮಾಡ್ಕೋಬೇಕು. ನೋಡಿ 2 ಸ್ಲೀವ್ಸ್ನು ಇಟ್ಕೊಂಡಿದ್ದೀನಿ. ಇಲ್ಲಿ ಸೆಂಟ್ರಿಗೊಂದು ನ್ಯಾಚ್ ಹೊಡ್ಕೋಬೇಕು ಚಿಕ್ಕದಾಗಿ. ಓಕೆ, ಚಿಕ್ಕದಾಗಿ ನ್ಯಾಚ್ ಹೊಡ್ಕೊಂಡ್ಮೇಲೆ ಇಲ್ಲಿ ನೋಡಿ ಈ ನ್ಯಾಚು ಈ ಮೇನ್ ಪೀಸ್ ಇರುತ್ತಲ್ಲ, ಸ್ಲೀವ್ಸಿನ ಅಟ್ಯಾಚ್ ಮಾಡಿರಲ್ಲ ನೋಡಿ ಈ ನ್ಯಾಚ್ ಬಂದು ಇಲ್ಲಿ ಕೂರಬೇಕು. ನೋಡಿ ಈ ಸೆಂಟ್ರ್ ನ್ಯಾಚ್ನ ನಾನು ಕಾಣಿಸ್ತಿದ್ಯಾ ನ್ಯಾಚು ನೋಡಿ, ಇಲ್ಲಿ ಫ್ರಂಟ್ ಟು ಬ್ಯಾಕ್ ಅಟ್ಯಾಚ್ ಇದೆಯಲ್ಲ ಅಲ್ಲಿಗೆ ಕುಂಡ್ರಿಸ್ಕೊಂಡಿದ್ದೀನಿ. ಆ ಸೆಂಟ್ರ್ ವಿ ಶೇಪಿಗೆ ತಕ್ಕೊತೀವಲ್ಲ ನಾವು ನ್ಯಾಚು, ಆ ವಿ ಎಡ್ಜ್ ಬರುತ್ತಲ್ಲ ಅದು ಇಲ್ಲಿ ಸೆಂಟ್ರಿಗೆ ಇರಬೇಕು. ಓಕೆನಾ, ಹಾಗಾದರೆ ಮಾತ್ರ ನಿಮಗೆ ಸ್ಲೀವ್ಸು ಕರೆಕ್ಟಾಗಿ ಬರುತ್ತೆ. ಓಕೆ, ಆಗ ಒಂದು ಪಿನ್ನ ಹಾಕ್ಕೊಂಡ್ಮೇಲೆ ನೋಡಿ ಹೀಗೆ ಇಟ್ಕೊಂಡು 1 ಟೆನ್ಷನ್ ಮಾರ್ಜಿನಲ್ಲಿ ನೀವು ಸ್ಟಿಚ್ ಹಾಕ್ಕೊತ ಹೋಗಬೇಕು. ಓಕೆನಾ, ಈಗ ತೋರಿಸ್ತೀನಿ ಬನ್ನಿ. ಇದು ಪಿನ್ನ ಹಾಕ್ಕೊಂಡಿಲ್ಲ ಅಂದರೆ ಜರುಗೋ ಚಾನ್ಸಸ್ ಇರುತ್ತೆ, ಹಾಗಾಗಿ ನೀವು ಪಿನ್ನ ಹಾಕ್ಕೊಳ್ಳೇಬೇಕು. ಓಕೆನಾ, ಪಿನ್ನ ಹಾಕ್ಕೊಂತು ಅಂದರೆ, ಇಲ್ಲಾಂದರೆ ಡಮ್ಮಿ ಸ್ಟಿಚ್ ಆದರೂ ಸರಿ. ನೀವು ಪಿನ್ನ ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಡಮ್ಮಿ ಸ್ಟಿಚ್, ಆ ವಿ ಶೇಪ್ ಏನಿರುತ್ತೆ ಅಲ್ಲಿ ಒಂದು ಡಮ್ಮಿ ಸ್ಟಿಚ್ ಹಾಕ್ಕೊಳ್ಳಿ, ಆಗಲೂ ಕರೆಕ್ಟಾಗಿ ಬರುತ್ತೆ. ಈಗ ನೋಡಿ ನಾನು ಗೊತ್ತಾಯ್ತು ಅಂದ್ಕೊತೀನಿ. ಈ ಕಡೆನೂ ಅಷ್ಟೇ ನಾನು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಂಬರ್ತೀನಿ. ಓಕೆನಾ, ನೋಡಿ 2 ಕಡೆನೂ ಅಟ್ಯಾಚ್ಡ್ ಮಾಡಿದ್ದು ಆಯಿತು. ಓಕೆನಾ, ಈಗ ಫಿಟ್ಟಿಂಗ್ ಹಿಡಿಬೇಕು. ಈಗ ಫಿಟ್ಟಿಂಗ್ ಹಿಡಿಯೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಫಸ್ಟು ಈ ಥರ ನೀಟಾಗಿ ಹಾಸ್ಕೊಂಡು ಸಮ ಇಟ್ಕೋಬೇಕು. ಆಮೇಲೆ ಪಿನ್ನಗಳು ಹಾಕ್ಕೋಬೇಕು. ಪಿನ್ ಆರ್ ಗುಂಡ್ ಪಿನ್ ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೋ ನೀಟಾಗಿ ಹಾಕ್ಕೋಬೇಕು, ಇಲ್ಲಾಂದರೆ ಜರುಗುತ್ತೆ. ಹಾಗಾಗಿ ಓಕೆನಾ, ಇದು ಅಂಬ್ರೆಲಾ ಸ್ಲೀವ್ಸ್ ಆಗಿರೋದ್ರಿಂದ ಇದೇನು ಫಿಟ್ಟಿಂಗ್ ಲೂಸೇ ಇರಬೇಕು ಇಂಬ್ರೆಲಾ ಸ್ಲೀವ್ಸು. ಹಾಗಾಗಿ ಅಂಬ್ರೆಲಾ ಸ್ಲೀವ್ಸ್ಗೆ ನಾನು ಯಾವುದೇ ರೀತಿಯಾದಂಥ ಫಿಟ್ಟಿಂಗ್ ಹಿಡಿತಿಲ್ಲ. ನಾನು ಸ್ವಲ್ಪ ಒಂದು ಇಂಚ್ ಬಿಟ್ಬಿಟ್ಟು ನಾನು ಸ್ಟಿಚ್ ಹಾಕ್ಕೊತೀನಿ. ಇವಾಗ ನಾನು ಇಲ್ಲಿ ಈ ಚೆಸ್ಟ್ ಪಾರ್ಟ್ ಇದೆಯಲ್ಲ, ಈ ಚೆಸ್ಟ್ ಪಾರ್ಟು ಮತ್ತು ಇಲ್ಲಿ ಸೊಂಟ ಹತ್ರ ಮಾತ್ರ. ಓಕೆನಾ, ಫಸ್ಟು ನೀವು ಮಾಡಬೇಕಾಗಿರೋದೇನು ಅಂದರೆ ಇವೆರಡು ನೀಟಾಗಿ ಹಾಸ್ಕೊಂಡಿದ್ದೀರಾ ಅಲ್ವಾ, ಫೋಲ್ಡ್ ಮಾಡ್ಕೊಳ್ಳಿ. ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಫೋಲ್ಡ್ ಮಾಡ್ಕೊಂಡಾಗ ನಿಮ್ಗೆ ಸೆಂಟ್ರ್ ಎಲ್ಲಿ ಬಂತು, ಇಲ್ಲಿ ಬಂತಲ್ವಾ ನೋಡಿ. ಒಂದು ಲೈನ್ ಮಾರ್ಕಿಗೆ ಇಟ್ಕೊಳ್ಳಿ. ಫ್ರಂಟಲ್ಲಾದರೂ ಸರಿ, ಬ್ಯಾಕಲ್ಲಾದರೂ ಸರಿ, ಒಟ್ಟು ಸೆಂಟರ್ ಬೇಕು ನಮಗೆ ನೋಡಿ. ಇದು ಸೆಂಟ್ರು, ಹಾಗಾಗಿ ನಾನು ಒಂದು ಲೈನ್ನ ಎಳ್ಕೊತಿದ್ದೀನಿ. ಓಕೆನಾ, ನೋಡಿ. ಈ ಕಡೆ ಈ ಸೆಂಟ್ರಿಂದ ಈ ಕಡೆ ನಾನು 7.5 ಗೊತ್ತಾಗ್ತಿದೆಯಾ ನೋಡಿ. ಈ ಸೆಂಟ್ರಲ್ ಲೈನ್ ಇದೆಯಲ್ಲ, ಇಲ್ಲಿಂದ ಇಲ್ಲಿ ನೋಡಿ, ಈ ಕಂಕ್ಳಿಗೆ ನಾನು 7.5. ಓಕೆ,
ನಾನು ಸ್ಲೀವ್ಸ್ಗೆ ಏನೂ ಮಾರ್ಕ್ ಹಾಕ್ಕೊತಿಲ್ಲ, ಆಗಲೇ ಹೇಳ್ದಾಗೆ. ಈ ಕಡೆನೂ ಅಷ್ಟೇ, ನಾನು ಈ ಲೈನಿಂದ ಈ ಕಡೆಗೆ 7.5 ನೋಡಿ, 7.5 ಇಲ್ಲಿಗೆ ಬಂತು. ಇಲ್ಲಿಗೊಂದು ಮಾರ್ಕ್ ಹಾಕ್ಕೊತೀನಿ. ನೆಕ್ಸ್ಟ್ ಇಲ್ಲಿಂದ 3 ಇಂಚ್ ಮೇಲೆ, 3 ಇಂಚು ಇಲ್ಲ 2 ಇಂಚ್ ಮೇಲೆ, ನಾನು 2 ಇಂಚ್ ಮೇಲೆ ತೊಗೊತೀನಿ ನೋಡಿ. ದೊಡ್ಡವ್ರಿಗಾದರೆ 3 ಇಂಚ್ ತೊಗೋಬೇಕು. ಇಲ್ಲಿ ನೋಡಿ, ಈಗ ಇಲ್ಲಿ 7.5 ಇಟ್ಕೊಂಡಿದ್ದೀವಲ್ವ, ಇಲ್ಲಿ ಒಂದು 7 ಇಟ್ಕೊಳ್ಳೋಣ. ನೋಡಿ, ಈ ಮಾರ್ಕ್ ಇದೆಯಲ್ಲ, ಈ ಮಾರ್ಕಿಂದ ಈ ಕಡೆ, ಓಕೆ. ಈ ಕಡೆನೂ ಅಷ್ಟೇ 7 ನೋಡಿ. ಒಂದು ಸೈಡು ಪೂರ್ತಿ ಹಾಕ್ಕೊಬೇಕು ನೀವು ಸ್ಟಿಚ್ಚು ನೋಡಿ. ಒಂದು ಸೈಡ್ ಪೂರ್ತಿ ಹಾಕ್ಕೋಬೇಕು, ಒಂದು ಸೈಡ್ ಇಲ್ಲಿಗೆ ನಿಲ್ಲಿಸ್ಬೇಕು. ಇನ್ನೂ ಒಂದು 2 ಇಂಚ್ ಇದೆ ಅಂದಾಗ, ಓಕೆನಾ? ಗೊತ್ತಾಯ್ತು ಅಂದ್ಕೊತೀನಿ. ಈಗ ನಾನು ಫಿಟ್ಟಿಂಗ್ ಇಟ್ಕೊಂಬರ್ತೀನಿ ಬನ್ನಿ. ನಾನು ಸ್ಲೀವ್ಸ್ಗೆ ಇಲ್ಲಿಂದ ಇಟ್ಕೊಂಡು ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಇಲ್ಲಿಗೆ ಜಾಯಿನ್ ಮಾಡ್ತೀನಿ, ತೋರಿಸ್ತೀನಿ ಬನ್ನಿ. ಈಗ ಈಗ ನೋಡಿ, ಒಂದು ಸೈಡ್ ಆಯಿತು. ಈಗ ಇನ್ನೊಂದು ಸೈಡು ಕೂಡ ನಾನು ಹಾಗೆ ಮಾಡ್ಕೊಂಬರ್ತೀನಿ, ಇದನ್ನೇನು ತೋರಿಸಲ್ಲ. ಈಗ ನೋಡಿ, 2 ಕಡೆಯೂ ಫಿಟ್ಟಿಂಗ್ ಇಟ್ಕೊಂಬಂದಿದ್ದೀನಿ. ಇಲ್ಲಿ ಪೂರ್ತಿ ಎಡ್ಜ್ವರೆಗೂ ಇಟ್ಕೊಂಬಂದಿದ್ದೀನಿ ಒಂದು ಸೈಡು. ಇನ್ನೊಂದು ಸೈಡು ಇಲ್ಲಿ ನೋಡಿ, ಇನ್ನೂ ಒಂದು 2 ಇಂಚ್ ಗ್ಯಾಪ್ ಇರಬೇಕಾದ್ರೇ ನೋಡಿ, ಇನ್ನೂ 2 ಇಂಚ್ ಇರಬೇಕಾದ್ರೇ ಓಪನ್ ಬಿಟ್ಟಿದ್ದೀನಿ. ಯಾಕಂದರೆ ಅಂಬ್ರೆಲಾ ಕಟ್ ಆಗಿರೋದ್ರಿಂದ ನಾವು ಫಿಟ್ಟಿಂಗ್ ಇಟ್ಕೋಬೇಕಲ್ಲ, ಜಾಯಿನ್ ಮಾಡಬೇಕಲ್ಲ, ಹಾಗಾಗಿ. ಈಗ ನೋಡಿ, ಫಿಟ್ಟಿಂಗ್ ಹಿಡ್ದಿದ್ದಾಯಿತು. ಇಲ್ಲಿ ನಮಗೆ ಕಾಜಾ ಜಾಸ್ತಿ ಬೇಕು ಅಂದರೆ ಬಟ್ಟೆ ಜಾಸ್ತಿ ಇದಾಗುತ್ತೆ, ಹಾಗಾಗಿ ನಾನು 1.5 ಇಂಚ್ ಬಿಡ್ತೀನಿ ಅಷ್ಟೇ. ಇಲ್ಲಿ ನೋಡಿ, ಇದು ಎಕ್ಸ್ಟ್ರಾ ಇದೆ, ಇಷ್ಟು ಎಕ್ಸ್ಟ್ರಾ ಇದೆ. ನಾನು ಈ ಕಡೆನೂ ಕಟ್ ಮಾಡ್ಕೊತೀನಿ, ಈ ಕಡೆನೂ ಅಷ್ಟೇ ನಾನು 1.5 ಇಂಚು. ಗೊತ್ತಾಗ್ತಿದೆಯಾ ನೋಡಿ? ಇವಾಗ ಕಟ್ ಮಾಡ್ಕೊಂಬರ್ತೀನಿ. ಇದು ಎಕ್ಸ್ಟ್ರಾ ಇರೋದ್ರಿಂದ ಫಿಟ್ಟಿಂಗಾಗಿ ಎಕ್ಸ್ಟ್ರಾ ಬಿಟ್ಟು 1.5 ಇಂಚ್ ಬಿಟ್ಟು ಕಟ್ ಮಾಡ್ಕೊತೀನಿ. ಈ ಕಡೆ ಆಯಿತು, ಇವಾಗ ಈ ಕಡೆ. ಓಕೆನಾ? ಈಗ ನೆಕ್ಸ್ಟು, ಇವಾಗ ನೋಡಿ, ಈಗ ಕೆಳಗಡೆ ಅಂಬ್ರೆಲಾ ಕಟ್ ಮಾಡ್ಕೋಬೇಕಲ್ಲ ನೋಡಿ. ಈ ಎಡ್ಜಿಂದ ಈ ಎಡ್ಜಿಗೆ ನೋಡಿ, ಇಲ್ಲಿ ಫಿಟ್ಟಿಂಗ್ ಇದೆಯಲ್ಲ, ಈ ಎಡ್ಜಿಂದ ಇಲ್ಲಿ ಇಟ್ಕೊಂಡು ನೋಡಿ, ಇಲ್ಲಿಂದ ಈ ಸ್ಟಿಚ್ ಹಾಕ್ಕೊಂಡಿದ್ದೀವಲ್ಲ, ಇಲ್ಲಿಗೆ ಬಂದು 16 ಇದೆ. 16ರಲ್ಲಿ ಅರ್ಧ ಅಂದರೆ 8. ಈಗ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ಮೀಟ್ರ್ ತೊಗೊಂಡಿದ್ದೆ ಅಲ್ವಾ? ಈಗ ನೋಡಿ, ಈಗ ಸ್ಲೀವ್ಸ್ ಕಟ್ ಮಾಡಿ ನನಗೆ ಮೇಲ್ಗಡೆ ಟಾಪ್ ರೆಡಿ ಮಾಡಿ ಉಳಿದಿರೋ ಅಂಥ ಬಟ್ಟೆ ಇದು, ಓಕೆನಾ? ಈಗ ನಾನು ಇದನ್ನು ಇಲ್ಲಿ ನೋಡಿ, ಹೀಗೆ ಡಬಲ್ ಫೋಲ್ಡ್, ಗೊತ್ತಾಯಿತು ಅಂದ್ಕೊತೀನಿ. ಇಲ್ಲಿ ನೋಡಿ, ಈ ಸೈಡು ಯಾವುದೇ ರೀತಿ ಆದಂತಹ ಓಪನ್ ಇಲ್ಲ, ಈ ಕಡೆ ಕ್ಲೋಸ್ ಇದೆ, ಗೊತ್ತಾಗ್ತಿದೆ ಅಂದ್ಕೊತೀನಿ. ಇಲ್ಲಿ ನೋಡಿ, ಓಪನ್ ಇದೆ.
ಗೊತ್ತಾಗ್ತಿದೆ ಅಂದ್ಕೊತೀನಿ. ಈಗ ಫಸ್ಟು ನಾವು ಈ ಕ್ಲೋಸ್ ಇದೆಯಲ್ಲ, ಈ ಕ್ಲೋಸ್ ಸೈಡು ಹೀಗೆ ನೋಡಿ, ಇದು ಎಂಟು ಹೆಂಗೆ ತೊಗೊಂಡಿರೋದು ಅಂದರೆ ಫಿಟ್ಟಿಂಗ್ ಇಡೋದ್ಮೇಲೆ ನಿಮಗೆ ನಾನು ತೋರಿಸಿದ್ನಲ್ಲ ಹಾಗೆ ಇಟ್ಕೋಬೇಕು. ನನಗೆ 8 ಬಂದಿರೋದ್ರಿಂದ 16 ಬಂದಿತ್ತು, ಅದರಲ್ಲಿ ಅರ್ಧ 8. ಓಕೆನಾ, 8ರಲ್ಲಿ 8ನ ನಾನು ಇಟ್ಕೊತಿದ್ದೀನಿ. ಕೆಲವ್ರಿಗೆ 9 ಬರುತ್ತೆ, ಆಗ 9ಕ್ಕೆ ಇಟ್ಕೋಬೇಕು. ಇಲ್ಲಿ ಅರ್ಥ ಆಯಿತು ಅಂದ್ಕೊತೀನಿ. ಓಕೆನಾ, ಮಾರ್ಕ್ ಹಾಕಿರೋದು ಕಾಣಿಸ್ತಿದೆ ಅಂದ್ಕೊತೀನಿ. ನೋಡಿ, ಹೀಗೆ ಜಾಯಿನ್ ಮಾಡ್ಕೊತ ಹೋಗಬೇಕು. ಕಾಣಿಸ್ತಿದೆಯಾ? ಸ್ವಲ್ಪ ಬ್ರಾಡ್ ಮಾಡ್ತೀನಿ ರೀ. ಓಕೆನಾ, ಈಗ ನೆಕ್ಸ್ಟು ನಿಮ್ಗೆ ಉದ್ದ ಎಷ್ಟು ಬೇಕೋ ನೋಡ್ಕೊಳ್ಳಿ. ನನಗೆ ಉದ್ದ ನಾನು ಒಂದು 22ರಿಂದ 23 ಇಟ್ಕೊತೀನಿ. ನಾನು ಪೂರ್ತಿ ಫುಲ್ ಕಾಲ್ವರೆಗೂ ನಾನು ಉದ್ದ ಇಟ್ಕೊತಿಲ್ಲ, ಮಂಡಿಯಿಂದ ಒಂಚೂರು ಕೆಳಗೆ ಫ್ರಾಕ್ ಥರ, ಮೀಡಿಯಮ್ ಫ್ರಾಕ್, ಡೈಲಿ ವೇರ್ ಫ್ರಾಕ್ ಯೂಸ್ ಮಾಡ್ತಾರಲ್ಲ ಮಕ್ಕಳು, ಆ ಲೆಂತ್ಗೆ ಬರುತ್ತೆ. ನಿಮಗೆ ಫುಲ್ ಲೆಂತ್ ಬೇಕು ಅಂದರೆ ನಿಮಗೆ ಉದ್ದ ನೋಡಿಕೊಂಡು ಅಷ್ಟಕ್ಕೆ ಇಟ್ಕೊಳ್ಳಿ. ಸೇಮ್ ಮೆಥಡೇ, ಬಟ್ಟೆ ಜಾಸ್ತಿ ತೊಗೋಬೇಕು ಅಷ್ಟೇ. ನಾನು ಚಿಕ್ಕದಾಗಿ ಮಂಡಿಯಿಂದ ಸ್ವಲ್ಪ ಕೆಳಗೆ ಬರೋ ಥರ ಮಾಮೂಲಿ ಫ್ರಾಕ್ ಥರನೇ ಇದು ಮಾಡ್ತಾಯಿದ್ದೀನಿ. ಹಾಗಾಗಿ ನಾನು 22ರಿಂದ 23 ತೊಗೊತಿದ್ದೀನಿ. ನೋಡಿ, ಈ ಮಾರ್ಕ್ ಇದೆಯಲ್ಲ, ಈ ಮಾರ್ಕಿಂದನೇ ನೀವು ಉದ್ದ ತೊಗೋಬೇಕು. ನೋಡಿ ಯಾವ ರೀತಿ ಅಂತ ತೋರಿಸ್ತೀನಿ. ಈ ಮಾರ್ಕ್ ಇಲ್ಲಿಂದ ಇಟ್ಕೋಬೇಕು. ನೋಡಿ, ಈ ಎಡ್ಜಿಂದ ಇಲ್ಲಿಗೆ ನಾನು 22 ಇಟ್ಕೊತಿರೋದ್ರಿಂದ ನಿಮ್ಗೆ ಇನ್ನೂ ಉದ್ದ ಬೇಕು ಅಂದರೆ ಉದ್ದ ಬೇಕಾದರೂ ಇಟ್ಕೋಬೋದು. 22ಕ್ಕೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಗೊತ್ತಾಗ್ತಿದೆಯಾ ಇಲ್ಲಿ? ಓಕೆ, ನೆಕ್ಸ್ಟು ಪಕ್ಕದಲ್ಲೇನೆ ತಿರ್ಗಾ ಹಾಗೆ 22ಕ್ಕೆ ಮಾರ್ಕ್ ಮಾಡ್ಕೋಬೇಕು. ಈ ಎಡ್ಜಿಂದ ಈ ಎಡ್ಜಿಗೆ ಹಾಗೇನೆ ಪಕ್ಕದಲ್ಲೇ ಇಟ್ಕೊಂಡು ಮಾರ್ಕ್ ಮಾಡ್ಕೊತ ಹೋಗಬೇಕು. ನೋಡಿ, ಗೊತ್ತಾಗ್ತಿದೆಯಾ? ನೋಡಿ, ನಾನು ಜಾಯಿನ್ ಮಾಡ್ಕೊತಾನೆ ಹೋಗ್ತೀನಿ. ಹಾಗೇನೆ ಇಷ್ಟ ಆಗಿದೆ, ಕಾಣಿಸ್ತಿದೆಯಲ್ಲ ಇನ್ನು? ಹಾಂ, ನೋಡಿ ಹೀಗೆ. ಓಕೆನಾ, ನೆಕ್ಸ್ಟು ನೋಡಿ, ಕೇಕ ಇಲ್ಲಿಂದ ಕಾಣಿಸ್ತಿದೆಯಾ? ಈ ಲೈನ್ನ ನಾನು ಮಾರ್ಕ್ ಮಾಡ್ದಂಗೆ ಜಾಯಿನ್ ಮಾಡ್ಕೊತಾನೆ ಬರ್ತಾಯಿದ್ದೀನಿ. ಓಕೆನಾ, ನೋಡಿ ಈಗ ನಿಮಗೆ ಪರ್ಫೆಕ್ಟಾಗಿ ಕಾಣಿಸುತ್ತೆ. ನೋಡಿ, ಅಲ್ಲಿಂದ ಇಲ್ಲಿ 22ಕ್ಕೆ ಮಾರ್ಕು. ಓಕೆನಾ, ತಿರ್ಗಾ ಈ ಲೈನ್ ಇತ್ತಲ್ಲ, ಜಾಯಿನ್ ಮಾಡ್ತೀನಿ. ಕಾಣಿಸ್ತಿದೆಯಾ? ಓಕೆ, ನೆಕ್ಸ್ಟು ಕೂಡ ಹಾಗೇ. ಇಲ್ಲಿ ನೋಡಿ, ಗೊತ್ತಾಗ್ತಿದೆಯಾ? ಗೊತ್ತಾಯ್ತು ಅಂದ್ಕೊತೀನಿ.
ಗೊತ್ತಾಗ್ತಿದೆಯಾ? ಅಲ್ಲಿ ಫಸ್ಟು ನಾನೇನು ಶೇಪ್ ಮಾಡಿದ್ದೀನೋ ಅದು ಪೂರ್ತಿ 8 ಇಟ್ಕೊಂಬಂದಿದ್ದೀನಿ. ಈ ಕಡೆ 22 ಕೆಳಗಡೆ ಸ್ಟೆಪ್ಪು ಏನು ಶೇಪ್ ಹಾಕ್ಕೊಂಡಿದ್ದೀನೋ ಅದು 22. ನಿಮಗೆ ಇನ್ನೂ ಉದ್ದ ಬೇಕು ಅಂದರೆ ನೋಡಿ, ಬಟ್ಟೆನ ನೀವು ಫಸ್ಟ್ ಒಂದು ಸ್ಯಾರಿ ಪೂರ್ತಿ ತೊಗೊಂಬಿಡಿ, ಓಕೆನಾ? ನನಗೆ ಇಷ್ಟೇ ಲೆಂತ್ ಸಾಕಾಗಿರೋದ್ರಿಂದ ನಾನು ಇಷ್ಟಕ್ಕೆ ಇದು ಮಾಡ್ತಾಯಿದ್ದೀನಿ. ನಿಮ್ಗೆ ಇನ್ನೂ ಉದ್ದ ಬೇಕು ಅಂದರೆ ನೀವು 2.5 3 ಮೀಟ್ರ್ ತೊಗೋಬೇಕಾಗುತ್ತೆ ಬಟ್ಟೆ ನೋಡಿ. ಆವಾಗ ಇದು ಇನ್ನೂ ಜಾಸ್ತಿ ಉಳಿಯುತ್ತೆ ನಿಮಗೆ. ಇಲ್ಲಿ ನೀವು ಬೇಕಾದ್ರೆ ದೊಡ್ಡವ್ರಿಗೂ ಸಹ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ನೋಡ್ಕೊಳ್ಳಿ. ಹೀಗೆ ಉದ್ದ ಬರುತ್ತೆ. ಒಂದು ಸೈಡ್ ಮಾತ್ರ ನಿಮಗೆ ಅಟ್ಯಾಚ್ಮೆಂಟ್ ಬರುತ್ತೆ, ಸೇಮ್ ಹೀಗೆ ಮಾರ್ಕ್ ಮಾಡ್ಕೊಳ್ಳೋದು ಅಷ್ಟೇ. ಈ ಕಡೆ ನಿಮಗೆ ಇಲ್ಲಿ ನೋಡಿ, ಈ ಕೆಳಗಡೆ ಪೋರ್ಷನ್ನು ನಮಗೆ ಬಟ್ಟೆ ಉಳಿದಿದೆ, ಯಾಕಂದರೆ ನಾನು 22 ಅಷ್ಟೇ ತೊಗೊಂಡಿರೋದು, ಹಾಗಾಗಿ ಇಲ್ಲಿ ಬಟ್ಟೆ ಮಿಕ್ಕಿದೆ. ನೀವು ತುಂಬ ಉದ್ದ ತೊಗೊಂಡ್ರೆ, ಇವಾಗ ಒಂದು 32 ತೊಗೊಂತು ಅಂದರೆ ಇಲ್ಲಿ ಬಟ್ಟೆ ಶಾರ್ಟೇಜ್ ಬರುತ್ತೆ. ಆಗ ನೀವು ಅಲ್ಲಿ ಕಟ್ ಮಾಡ್ಕೊಂಡಿರ್ತೀರಲ್ಲ ನೋಡಿ, ಆ ಕಟ್ ಮಾಡ್ಕೊಂಡಿರೋದು ಇಲ್ಲ ಈ ಶೇಪು ಇದು ತೆಗೆದುಕೊಂಡಿರ್ತೀರಲ್ಲ ಬಟ್ಟೆ, ಅದನ್ನು ಇಲ್ಲಿಗೆ ಜಾಯಿಂಟ್ ಕೊಡಬೇಕು. ಚಿಕ್ಕ ಮಕ್ಕಳು ಆಗಿರೋದ್ರಿಂದ ಜಾಯಿಂಟ್ ಕೊಡೋ ಅವಶ್ಯಕತೆ ಇರಲ್ಲ, ದೊಡ್ಡವರಿಗಾದರೆ ಜಾಯಿಂಟ್ ಕೊಡಬೇಕಾಗುತ್ತೆ. ನೋಡಿ, ಗೊತ್ತಾಯಿತು ಅಂದ್ಕೊತೀನಿ. ನೋಡಿ, ಫಸ್ಟು ಇದನ್ನು ಕಟ್ ಮಾಡ್ಕೋಬೇಕು. ಓಕೆನಾ? ಇಲ್ಲಿ ಕಟ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟು ನೀವು ನೋಡಿ, ಅಲ್ಲಿ ಮೇಲ್ಗಡೆ ಶೇಪ್ ಹಾಕಿ ತೆಗ್ದಿದ್ದಾಯಿತು. ಇವಾಗ ಕೆಳಗಡೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀರಲ್ಲ, ಅದನ್ನು ಕಟ್ ಮಾಡ್ಕೊತ ಹೋಗಬೇಕು. ಈಗ ಪೂರ್ತಿ ಕಟ್ ಮಾಡಿದ್ದಾಯಿತು. ಸೇಮ್ ಮೇನ್ ಪೀಸಿಗೆ ನೀವು ಹೆಂಗೆ ಮಾಡ್ಕೊಂಡ್ರೋ ಸೇಮ್ ಲೈನಿಂಗ್ ಪೀಸ್ಗೂ ಸಹ ನೀವು ಹಂಗೆ ಮಾಡ್ಕೋಬೇಕು. ಅಂದರೆ ಅದು 22 ತೊಗೊಂಡಿದ್ದೀರಲ್ಲ, ಇದು 21 ಇಲ್ಲಾಂದರೆ 20 ತೊಗೋಬೇಕು. ಯಾಕಂದರೆ ಒಳಗಡೆ ಮೇನ್ ಪೀಸು ಜಾಸ್ತಿ ಇರಬೇಕು, ಲೈನಿಂಗ್ ಪೀಸು ಕಡಿಮೆ ಇರಬೇಕು. ಎರಡು ಸಮ ಇತ್ತು ಅಂದರೆ ಚೆನ್ನಾಗಿರಲ್ಲ. ಹಾಗಾಗಿ ನೋಡಿ, ಇಲ್ಲಿಂದ ಇಲ್ಲಿ 8. ಕಾಣಿಸ್ತಿದೆಯಾ? ಈಗ ಶೇಪ್ ಓಕೆನಾ? ನೆಕ್ಸ್ಟ್ ಸೇಮ್ ಮೈನ್ ಪೀಸಿಗೆ ಹೇಗೆ ಮಾಡೋದು ಹಾಗೇನೆ ನೋಡಿ. ಇಲ್ಲಿಂದ ನಾನು 20.5 ತೊಗೊತೀನಿ. ನೋಡಿ, 20.5 ಓಕೆನಾ? ಇವಾಗ ಜಾಯಿನ್ ಮಾಡ್ಕೊಂಡ್ಬಿಡ್ತೀನಿ ಇವಾಗಲಿಂದನೇ. ಓಕೆನಾ? ಮೇಲ್ಗಡೆ 8, ಕೆಳಗಡೆ 20.5, ಯಾಕಂದರೆ ಲೈನಿಂಗ್ ಕಡಿಮೆ ಇರಬೇಕು. ಹಾಗಾಗಿ ಸೇಮು ಆ ಮೇನ್ ಪೀಸ್ ಕಟ್ ಮಾಡೋದು ಹೇಗೆ ತೋರಿಸಿದ್ನೋ ಹಾಗೆ ಕಟ್ ಮಾಡ್ಕೊಂಬರ್ತೀನಿ. ಇದು ಕಟ್ ಮಾಡೋದೇನು ತೋರಿಸಲ್ಲ. ಲೈನಿಂಗ್ ಪೀಸು, ಬಾಡಿ ಪೀಸ್, ಮೇನ್ ಪೀಸ್ ಎರಡನ್ನೂ ಕಟ್ ಮಾಡ್ಕೊಂಬಂದಿದ್ದಾಯಿತು. ಈಗ ಅಟ್ಯಾಚ್ ಮಾಡ್ಕೊಬೇಕು ಡಮ್ಮಿ ಸ್ಟಿಚ್ ಥರ. ನೋಡಿ, ಇವೆರಡೂ
ಪೂರ್ತಿ ಸುತ್ತಲೂ ಒಂದೊಂದು ಸ್ಟಿಚ್ ಹಾಕ್ಕೊಂಡು ಬರಬೇಕು. ಮೇನ್ ಪೀಸು ಮತ್ತು ಲೈನಿಂಗ್ ಪೀಸ್ನ ಅಟ್ಯಾಚ್ ಮಾಡ್ಕೊಂಬಂದಿದ್ದೀನಿ. ಈಗ ನಾನು ಮೇಲ್ಗಡೆ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ತೊಗೊಂಡಿದ್ದೀನಿ. ಇದು ಸೀದಾ, ಇದು ಉಲ್ಟಾ. ತೋರಿಸ್ತೀನಿ ಹೇಗೆ ಅಂತ. ಹಾಗೆ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಲೆವೆಲ್ ನೋಡ್ಕೋಬೇಕು. ಎರಡು ಒಂದೇ ಲೆವೆಲಲ್ಲಿ ಇದೆಯಾ, ಇಲ್ಲ ಒಂದು ಉದ್ದ ಒಂದು ತುಂಡ ಇತ್ತು ಅಂದರೆ ಕಟ್ ಮಾಡ್ಕೊಬೇಕು. ನೋಡಿ, ಇದು ಎರಡು ಒಂದೇ ಲೆವೆಲ್ ಇರೋದ್ರಿಂದ ನಾನು ಹಾಗೆ ಅಟ್ಯಾಚ್ ಮಾಡ್ಕೊತಿದ್ದೀನಿ. ಇಲ್ಲಾಂದರೆ ನೀವು ಒಂದೇ ಲೆವೆಲ್ಗೆ ಕಟ್ ಮಾಡ್ಕೋಬೇಕು. ಓಕೆನಾ? ಈಗ ನೋಡಿ, ಹೀಗೆ ನೋಡಿ, ಮೇನ್ ಪೀಸು ಸೀದಾ, ಇದು ಕೆಳಗಡೆ ಅದು ಉಲ್ಟಾ. ಹೀಗೆ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ. ನೋಡಿ, ಅಟ್ಯಾಚ್ ಮಾಡ್ಕೊಂಬಂದಿದ್ದೀನಿ. ಗೊತ್ತಾಗ್ತಿದೆ ಅಂದ್ಕೊತೀನಿ. ನೋಡಿ, ಅಟ್ಯಾಚ್ ಮಾಡ್ಕೊಂಬಂದಿದ್ದೀನಿ. ಇವಾಗ ಸೈಡ್ ಸ್ಟಿಚ್ ಹಾಕೋಬೇಕು. ಈಗ ಫಸ್ಟು ಉಲ್ಟಾ ಮಾಡ್ಕೊಳ್ಳಿ. ನೋಡಿ, ಈಗ 4 ಒಟ್ಟಿಗೆ ಇಟ್ಕೊಂಡು ಸ್ಟಿಚ್ ಹಾಕ್ಕೊಂಬರ್ಬೇಕು. ನೋಡಿ, ಸೈಡ್ ಸ್ಟಿಚ್ ಕೂಡ ಹಾಕಿದ್ದಾಯಿತು. ಈಗ ತೋರಿಸ್ತೀನಿ ಬನ್ನಿ ಹೇಗೆ ಬಂದಿದೆ ಅಂತ. ನೋಡಿ, ಇದೆರಡು ಸಮ ಬರಬೇಕು. ಗೊತ್ತಾಗ್ತಿದೆಯಾ? ಹತ್ರದಿಂದ ತೋರಿಸ್ತೀನಿ. ಇದು ಅಟ್ಯಾಚ್ ಮಾಡಿರೋದು. ಗೊತ್ತಾಗ್ತಿದೆಯಾ? ಹಾಂ, ನೋಡಿ, ಇದು ಎಷ್ಟು ನೀಟಾಗಿ ಬಂದಿದೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಬಾಯ್.